ಬುರುಡೆ ಮನುಷ್ಯ ಹೇಳ್ದ ಅಂತೇಳಿ ಸಿಕ್ಕಿದ ಕಡೆ ಎಲ್ಲ ಕೂಡ ಅಗತ್ಯಗಳನ್ನು ಮಾಡಿ ಕೊನೆಗೆ ಮೊನ್ನೆ ಅವನೇ ಕೂಡ ನಾನು ಒತ್ತಡಕ್ಕೊಳಗಾಗಿ ಈ ಥರ ಮಾಡಿದೆ ಅಂತ ಹೇಳಿ ಕೂಡ ಹೇಳಿದ್ರು. ಅಲ್ಲಿಯವರೆಗೂ ಕೂಡ SIT 11 ತಿಂಗಳ ಕಾಲ ಪ್ರತಿನಿತ್ಯ ತನಿಖೆಯನ್ನು ಮಾಡಿ ಸಾಕಷ್ಟು ಸಿಬ್ಬಂದಿಗಳನ್ನು ಕೊಟ್ಟು ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದ್ರು ಕೂಡ ಇಷ್ಟೊಂದು ತಡ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಮ್ಮ ಭಾವನೆ. ಕೊನೆಗೆ ಅಂತಿಮವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ಗೆ SIT ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ನಿಧಾನವಾಗಿ ಒಬ್ಬೊಬ್ಬರದು ಕೂಡ ಬಂಡವಾಳ ಬಯಲಾಗ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ನೋಡಿದ್ದೀವಿ ಮತ್ತು ಕೆಲವು ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಟ್ಟರು ಕೂಡ ನೋಡಿದ್ದೀವಿ. ಬಹುಶಃ ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಸತ್ಯವನ್ನೇ ಆಧರಿಸಿ SIT ವರದಿಯನ್ನು ಕೊಟ್ಟಿರ್ಬೋದು ಮತ್ತು ಯಾರು ಇದರ ಹಿಂದೆ ಷಡ್ಯಂತ್ರವನ್ನು ಮಾಡಿದ್ರು ಅವರಿಗೆ ಕೋರ್ಟ್ಗಳು ಕೂಡ ಆ ಗಡಿಪಾರು ಮಾಡೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಕೂಡ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳಿರೋದು ನೋಡಿದ್ರೆ ಬಹುಶಃ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ಈ SIT ವರದಿಯಿಂದ ಹೊರಗಡೆ ಬರ್ತದೆ. ಯಾಕಂದರೆ ಅಲ್ಲಿ ವರದಿ ಕೊಡೋದಕ್ಕೆ ಮೊದಲೇ ಅನೇಕ ಸ್ಥಳೀಯವಾಗಿ ಮತ್ತು ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಯಾರ ಸಮೀರ್ ಅಂತವರು ಬೇರೆ ಬೇರೆ ಅಂತವರು ಕೂಡ ಮತ್ತು ಒಬ್ಬ ಮಹಿಳೆ ನನ್ನ ಮಗಳೇ ಇಲ್ಲ ಅಂತೇಳಿ ಸಾಕು ಮಗಳಿಲ್ಲ ಅಂತೇಳಿ ಕೊನೆಗೆ ಅದನ್ನು ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದ್ರೆ 100ಕ್ಕೂ 100 ಭಾಗ SITಯ ವರದಿ ಈ ಷಡ್ಯಂತ್ರದ ಏನು ಮಾಡಿದ್ರು ಅವರ ವಿರುದ್ಧನೇ ಇರ್ತದೆ, ಧರ್ಮಸ್ಥಳದ ಪರವಾಗಿರ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಬುರುಡೆ ಮನುಷ್ಯ ಹೇಳ್ದ ಅಂತೇಳಿ ಸಿಕ್ಕಿದ ಕಡೆ ಎಲ್ಲ ಕೂಡ ಅಗತ್ಯಗಳನ್ನು ಮಾಡಿ ಕೊನೆಗೆ ಮೊನ್ನೆ ಅವನೇ ಕೂಡ ನಾನು ಒತ್ತಡಕ್ಕೊಳಗಾಗಿ ಈ ಥರ ಮಾಡಿದೆ ಅಂತ ಹೇಳಿ ಕೂಡ ಹೇಳಿದ್ರು. ಅಲ್ಲಿಯವರೆಗೂ ಕೂಡ SIT 11 ತಿಂಗಳ ಕಾಲ ಪ್ರತಿನಿತ್ಯ ತನಿಖೆಯನ್ನು ಮಾಡಿ ಸಾಕಷ್ಟು ಸಿಬ್ಬಂದಿಗಳನ್ನು ಕೊಟ್ಟು ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದ್ರು ಕೂಡ ಇಷ್ಟೊಂದು ತಡ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಮ್ಮ ಭಾವನೆ. ಕೊನೆಗೆ ಅಂತಿಮವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ಗೆ SIT ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ನಿಧಾನವಾಗಿ ಒಬ್ಬೊಬ್ಬರದು ಕೂಡ ಬಂಡವಾಳ ಬಯಲಾಗ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ನೋಡಿದ್ದೀವಿ ಮತ್ತು ಕೆಲವು ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಟ್ಟರು ಕೂಡ ನೋಡಿದ್ದೀವಿ. ಬಹುಶಃ ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಸತ್ಯವನ್ನೇ ಆಧರಿಸಿ SIT ವರದಿಯನ್ನು ಕೊಟ್ಟಿರ್ಬೋದು ಮತ್ತು ಯಾರು ಇದರ ಹಿಂದೆ ಷಡ್ಯಂತ್ರವನ್ನು ಮಾಡಿದ್ರು ಅವರಿಗೆ ಕೋರ್ಟ್ಗಳು ಕೂಡ ಆ ಗಡಿಪಾರು ಮಾಡೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಕೂಡ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳಿರೋದು ನೋಡಿದ್ರೆ ಬಹುಶಃ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ಈ SIT ವರದಿಯಿಂದ ಹೊರಗಡೆ ಬರ್ತದೆ. ಯಾಕಂದರೆ ಅಲ್ಲಿ ವರದಿ ಕೊಡೋದಕ್ಕೆ ಮೊದಲೇ ಅನೇಕ ಸ್ಥಳೀಯವಾಗಿ ಮತ್ತು ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಯಾರ ಸಮೀರ್ ಅಂತವರು ಬೇರೆ ಬೇರೆ ಅಂತವರು ಕೂಡ ಮತ್ತು ಒಬ್ಬ ಮಹಿಳೆ ನನ್ನ ಮಗಳೇ ಇಲ್ಲ ಅಂತೇಳಿ ಸಾಕು ಮಗಳಿಲ್ಲ ಅಂತೇಳಿ ಕೊನೆಗೆ ಅದನ್ನು ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದ್ರೆ 100ಕ್ಕೂ 100 ಭಾಗ SITಯ ವರದಿ ಈ ಷಡ್ಯಂತ್ರದ ಏನು ಮಾಡಿದ್ರು ಅವರ ವಿರುದ್ಧನೇ ಇರ್ತದೆ, ಧರ್ಮಸ್ಥಳದ ಪರವಾಗಿರ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ.